ಒಂದು ಸಾರಿ ತಾನು ಸಾಕಿರುವಂತಹ ಸಾಕು ಪ್ರಾಣಿಗಳ ಮೇಲೆ ನಂಬಿಕೆ ಇಟ್ಬಿಟ್ರೆ ಕೊನೆ ತನಕ ಕೂಡ ಅದನ್ನ ಒಬ್ಬ ಮನುಷ್ಯನ ರೀತಿಯಲ್ಲಿ ಸಾಕಿ ಸಲ್ಲುತ್ತಾರೆ. ಅದೇ ರೀತಿ ಸಾಕು ಅಂದ್ರೆ ಜೀವನ ಪರ್ಯಂತ ಅವುಗಳ ಮೋಜಿನಲ್ಲೇ ಬದುಕಿ ಬಿಡ್ತಾರೆ. ಅವುಗಳನ್ನ ಸಾಕಿ ಸಲುಹಿ ಅವುಗಳ ಅಂದ ಚಂದ ನೋಡೋದೇ ಒಂದು ಖುಷಿ. ಅದೇ ರೀತಿ ಸ್ಪಷ್ಟ ನಿದರ್ಶನ ಅನ್ನೋ ರೀತಿಯಲ್ಲಿ ವೆಂಕಟೇಶ್ ಗೌಡ ಅವರು ಕೂಡ ಒಬ್ಬ ಉತ್ಸಾಹಿ ರೈತ ಈಗ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ತಾವು ಸಾಕಿರುವ ಸಾಕು ಪ್ರಾಣಿಗಳ ವಿಚಾರದಲ್ಲಿ ಹೇಗೆ ಆ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಗಾಂಭೀರ್ಯದಲ್ಲಿ ನಿಂತಿರುವ ಆ ಎತ್ತರದ ಎತ್ತುಗಳನ್ನ ಮುದ್ದಿಸುತ್ತಿರುವ ಮಾಲೀಕರು, ಎತ್ತುಗಳ ಸೌಂದರ್ಯಕ್ಕೆ ಮಾರು ಹೋಗಿರುವ ಹಳ್ಳಿ ಜನತೆ. ಇಡೀ ಜಿಲ್ಲೆಯ ತುಂಬಾ ಈ ಎತ್ತುಗಳದ್ದೇ ಸದ್ದು. ಯಾರು ನೋಡಿದ್ರೂ ಇವುಗಳ ಗುಣಲಕ್ಷಣಗಳ ಬಗ್ಗೆಯೇ ಮಾತು. ಈ ಎತ್ತುಗಳನ್ನ ನೋಡಲು ರಾಜ್ಯದ ವಿವಿಧ ಜಿಲ್ಲೆಯಿಂದಷ್ಟೇ ಅಲ್ಲದೆ ಹೊರ ರಾಜ್ಯದಿಂದಲೂ ಆಗಮಿಸುತ್ತಿರುವ ಜನತೆ. ಈ ಎಲ್ಲಾ ಘಟನೆಗಳಿಗೆ ಸಾಕ್ಷಿಯಾಗಿದ್ದು ಕೋಲಾರದ ಮಾಲೂರು ತಾಲೂಕಿನ ಕ್ಷೇತ್ರನಹಳ್ಳಿ ಗ್ರಾಮ. ಎತ್ತುಕಾಯ ಒಂದು ರಾತ್ರಿಗೆ 3 ಟೈಮ್ ಎದ್ದು ಹುಲ್ಲಾಕ್ತೀನಿ, ಸಗಣಿ ಎತ್ತೀನಿ, ಗಂಧ ಹಿಡಿತೀನಿ. ಬೆಳಗ್ಗೆ ಎದ್ದು ಬಿಸಿನೀರು ಕಾಯಿಸಿ ಅಷ್ಟು ಫುಡ್ ಕೊಡಿಸ್ತೀನಿ. ತಿರ್ಗಿ ಮಧ್ಯಾಹ್ನ ಹುಲ್ಲಾಕ್ತೀರಿ. ನಮ್ಮಪ್ಪನವ್ರ ಕಾಲನಿಂದ ನಾವು ಈ ಕನ್ನಡ ಇದಾಗೆ ಮೆಸ್ತಾರೋದು ಎತ್ತನ. ಈ ಎತ್ತರದ ನೀಳಕಾಯದ ಹಳ್ಳಿಕಾರ್ ಜೋಡೆತ್ತುಗಳು ಇಡೀ ರಾಜ್ಯಾದ್ಯಂತ ದೊಡ್ಡ ಹೆಸರನ್ನ ಗಳಿಸಿವೆ. ಈ ಜೋಡೆತ್ತುಗಳು ಬರೋಬ್ಬರಿ 7 ಅಡಿ ಎತ್ತರವಿದ್ದು ನೋಡಲು ಮನಮೋಹಕವಾಗಿವೆ. ಈ ಜೋಡಿ ಎತ್ತುಗಳು ಇತ್ತೀಚೆಗೆ ನಡೆದ ಕೃಷಿ ಮೇಳದಲ್ಲಿ ರಾಜ್ಯ ಸರ್ಕಾರದಿಂದ ಉತ್ತಮ ರಾಸುಗಳ ಪ್ರಶಸ್ತಿ ಪಡೆದಿವೆ. ಈ ಜೋಡೆತ್ತುಗಳಿಗೆ ದನದ ವ್ಯಾಪಾರಿಗಳು ವಿವಿಧ ಬೆಲೆಯನ್ನ ನಿಗದಿ ಮಾಡುತ್ತಿದ್ದಾರೆ. ಮತ್ತು ಈ ಸುತ್ತಮುತ್ತಲ ಊರಲ್ಲಿ ಯಾರೇ ರೈತರು ಎತ್ತು ತರಬೇಕಾದ್ರೆ ನಮ್ಮ ತಾತ ಹೋಗಿ ಸೆಲೆಕ್ಷನ್ ಮಾಡಿದ್ರೆ ಮಾತ್ರ ತರ್ತಾಯಿದ್ರು. ಅವ್ರಿಗೆ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇತ್ತು ಹಳ್ಳಿಕಾರಲ್ಲಿ. ಅದೇ ವೃತ್ತಿನ ನಮ್ಮ ತಂದೆಯವರು ಮುಂದುವರ್ಸ್ಕೊಂಬಂದರು. ಅವ್ರಿಗೆ 90 ವರ್ಷ ಇವಾಗ. ಇವರು ಅದೇ ಥರ ಸುತ್ತಮುತ್ತ ಹಳ್ಳಿಗಳ ಸ್ನೇಹಿತರು ಯಾರೇ ಎತ್ತಿಗೆಬೇಕಾಗಲಿ ಇವ್ರನ್ನ ಕರ್ಕೊಂಡೋಗಿ ಎತ್ತಿಗೆ ಅಂಥದ್ದು ಮಾರಂಥದ್ದು ಮಾಡ್ಕೊಂಬಂದರು. ಒಟ್ನಲ್ಲಿ ಈ ಜೋಡೆತ್ತುಗಳನ್ನ ನೋಡಲು ರಾಜ್ಯದ ವಿವಿಧ ಮೂಲೆಗಳಿಂದ ರೈತರು ಆಗಮಿಸಿ ಕಣ್ತುಂಬಿಕೊಳ್ಳುತ್ತಿದ್ದಾರೆ. ಇಂದಿನ ರೈತಾಪಿ ವರ್ಗದವರ ಬಳಿಯೂ ಇಂತಹ ಎತ್ತುಗಳು ಕಡಿಮೆಯಾಗುತ್ತಿವೆ. ಆದರೂ ಇವುಗಳ ಸೌಂದರ್ಯಕ್ಕೆ ಮಾರು ಹೋಗದವರೇ ಇಲ್ಲ. ಗಂಗಾಪುರ ಕುಮಾರ್, ಗ್ಯಾರಂಟಿ ನ್ಯೂಸ್, ಕೋಲಾರ.